ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬು ಸೊ ಒಳ್ಳೆ ಅವಕಾಶ. ಯಾಕಂದ್ರೆ ನಿಮ್ಮ ಸ್ಯಾಲರಿ ಕೂಡ ಅಷ್ಟೇ ಚೆನ್ನಾಗಿದೆ. ಅವ್ರು ಹೇಳೋದು ಮಿನಿಮಮ್ 1.5 ಲಕ್ಷ ಅಂತೇಳಿ. ಆದ್ರೆ ನೀವು ಔಟ್ ಆಫ್ ಕಂಟ್ರಿ ಹೋದ್ರೆ ಮಾತ್ರ, ಔಟ್ ಆಫ್ ಕಂಟ್ರಿ ಜಾಬ್ ಬೇಸ್ಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಿದ್ರೆ 1.5 ಲಕ್ಷ ಸಿಗ್ಬೋದು. USA ಬೇಸ್ಡ್ ಏನಾದ್ರು ನೀವು ರಿಮೋಟ್ ಜಾಬ್ ಮಾಡಿದ್ರೆ 1.5 ಲಕ್ಷ ಸಿಗ್ಬೋದು. ಆದ್ರೆ ನೀವು ಇಂಡಿಯಾ ಬೇಸ್ಡ್ ಆದ್ರೆ ಮಿನಿಮಮ್ ಒಂದು 30,000 to 40,000 ಅಂತ ಸ್ಯಾಲರಿ ಸಿಗುತ್ತೆ. ಸೊ ಫುಲ್ ಡೀಟೇಲ್ ಆಗಿ ಯಾವ ತರ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ತೋರಿಸಿದ್ದೀನಿ. ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಎಂಡ್ ತನಕ ನೋಡಿ, ನಿಮ್ಗೆ ಯೂಸ್ ಆಗುತ್ತೆ. ಹೌದಾ? ಯಾರಿಗೆ ನೀಡಿದ್ರೆ ಅವ್ರಿಗೆ ಶೇರ್ ಮಾಡಿ. ಅಂಡ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟ್ ಆಗುತ್ತಲ್ಲ ಅದರಲ್ಲಿ ಜಾಯ್ನ್ ಆಗಿ ಇದೇ ತರ ಜಾಬ್ ಅಪರ್ಚುನಿಟೀಸ್ ನಿಮ್ ಸಲುವಾಗಿ ತರ್ತಾ ಇರ್ತೀನಿ. ಸೊ ನೋಡೋಣ ಬನ್ನಿ. ಕಂಪ್ನಿ ನೇಮ್ ಬಂದ್ಬಿಟ್ಟು ಔಟ್ಸೋರ್ಸ್ಡ್ ಅಂತೇಳಿ. ಇದು ನಿಮ್ದು ಫಿಲಿಪೈನಿಯಾ ಬೇಸ್ಡ್ ಕಂಪ್ನಿ. ಸೊ ಥ್ರೂ ಔಟ್ ದಿ ವರ್ಲ್ಡ್ ಅಂಡ್ ಗ್ಲೋಬ್ ಎರಡು ಒಂದೇ ಅಲ್ವಾ? ಸೊ ಎರಡು ಒಂದೇ. ಸೊ ಅವರು ಥ್ರೂ ಔಟ್ ದಿ ವರ್ಲ್ಡ್ ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ಗೆ ಹೈರಿಂಗ್ ಮಾಡ್ತಾರೆ. ಹೌದಾ? ಸೊ ನೋಡೋಣ ಏನೇನಿದೆ ಡೀಟೇಲ್ ಆಗಿ. ಸೊ ಇವಾಗ ಕರೆದಿರೋದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ. ಎನಿ ಟೈಮ್ ಓಪನಿಂಗ್ಸ್ ಇದ್ದೇ ಇರ್ತವೆ. ನೀವು ಇದನ್ನ ಎನಿ ಟೈಮ್ ನೋಡಿದ್ರೆ ಸಾಕು, ಓಪನಿಂಗ್ಸ್ ಇದ್ದೇ ಇರ್ತವೆ. ಆ ವೆಬ್ಸೈಟ್ ಓಪನ್ ಮಾಡಿ ಎನಿ ಟೈಮ್ 15 days ಮಂತ್ಲಿ ಒಂದ್ಸಲ ನೀವು ಓಪನ್ ಮಾಡ್ತಾ ಇದ್ರೆ ಅಲ್ಲಿ ಓಪನಿಂಗ್ಸ್ ಇದ್ದೇ ಇರ್ತವೆ. ನಿಮ್ಗೆ ಯಾವ ತರ ಬೇಕು ಆ ತರ ಜಾಬ್ಸ್ನ ನೀವು ಸರ್ಚ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಹೌದಾ? ಸೊ ವರ್ಕ್ ಫ್ರಮ್ ಹೋಮ್ ಇದೆ, WFH. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎನಿ ಟೈಮ್ ಇರುತ್ತೆ, ಯಾವಾಗ ಬೇಕಾದ್ರೂ ಅಪ್ಲೈ ಮಾಡೋದು. ಬೇರೆ ಜಾಬ್ಸ್ ಇರ್ತಿರ್ತವೆ. ಈ ಜಾಬ್ ಇಲ್ಲ ಅಂದ್ರೆ ಬೇರೆ ಜಾಬ್ಸ್ ಇದ್ದೇ ಇರ್ತವೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಇಲ್ಲ ಅಂದ್ರೆ ಬೇರೆ IT, ನಾನ್ IT ಬೇರೆ ಜಾಬ್ಸ್ ಇರ್ತವೆ. ಅದಕ್ಕೆ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬಹುದು. ಹೌದಾ? ಸೊ ಔಟ್ಸೋರ್ಸ್ಡ್ ಫಿಲಿಪೈನಿಯಸ್ ಬೇಸ್ಡ್ ಕಂಪ್ನಿ. ಹೌದಾ? ಸೊ ಇದು ಫಿಲಿಪೈನಿಯಸ್ ಬೇಸ್ಡ್ ಕಂಪ್ನಿ. ಹೌದಾ? ಇಂಡಿಯಾ ಬೇಸ್ಡ್ ಅಲ್ಲ, ಫಿಲಿಪೈನಿಯಸ್. ಸೊ 5 star ರೇಟಿಂಗ್ ಕಂಪ್ನಿ ಫ್ರಮ್ ದ ಗೂಗಲ್ ಸರ್ಚ್. ಹೌದಾ? ನೀವು ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಅಲ್ಲಿ ಮಾಡಿ ನೋಡಿ, ಓಪನ್ ಮಾಡಿ ನೋಡಿ, 5 star ಇದೆ ರೇಟಿಂಗು, ಏನು ಪ್ರಾಬ್ಲಮ್ ಇಲ್ಲ, ಸೇಫ್ ಅಂತ ಹೇಳ್ಬೋದು. ಹೌದಾ? ಸೊ ವಿಚ್ ಪ್ರೊವೈಡ್ಸ್ ದ ವರ್ಕರ್ಸ್ ಟು MNC ಕಂಪ್ನೀಸ್. ಇದೇನ್ ಮಾಡುತ್ತೆ ನಿಮಗೆ ಥ್ರೂ ಔಟ್ ದಿ ಗ್ಲೋಬ್ ಏನ್ ಮಾಡುತ್ತೆ, ಕಂಪ್ನಿಗೆ MNC ಕಂಪ್ನಿಗಳಿಗೆ IT, ನಾನ್ IT ಎಲ್ಲ ತರ ಜಾಬ್ಸ್ನು ವರ್ಕರ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಸ್ಯಾಲರಿ ಅಂಡ್ ಜಾಬ್ ಲೊಕೇಶನ್ ಬಂದ್ಬಿಟ್ಟು ನೀವು 45,000 to 1.5 lakh ತನಕನು ಸ್ಯಾಲರಿ ತಗೋಬಹುದು. ಪ್ಲಸ್ ಇನ್ಸೆಂಟಿವ್ ಎಲ್ಲ ಬರ್ತವೆ. ಸೊ ಬೇರೆ ಜಾಬ್ ತಕ್ಕಂಗೆ ಇನ್ಸೆಂಟಿವ್ ಇರುತ್ತೆ. ಹೌದಾ? ಒಂದೊಂದಕ್ಕೆ ಇನ್ಸೆಂಟಿವ್ ಇರುತ್ತೆ, ಒಂದೊಂದಕ್ಕೆ ಇರಲ್ಲ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಪ್ ಟು ಒಂದು 3 to 4 ರೌಂಡ್ ಇರ್ತಾರೆ. ಜಾಬ್ ಮೇಲೆ ಮಿನಿಮಮ್ ಇಲ್ಲಾಂದ್ರೆ 2 rounds ಅಂತ ಇದ್ದೇ ಇರ್ತವೆ. ಹೌದಾ? ಸೊ ಮ್ಯಾಕ್ಸಿಮಮ್ 5 rounds ಇರ್ತವೆ, ಮಿನಿಮಮ್ 2 rounds ಅಂತ ಕಂಪಲ್ಸರಿ ಇರ್ತವೆ. 5 round ಯಾವ್ದಕ್ಕೆ ಇರ್ತವೆ? IT ಜಾಬ್ಸ್ಗೆಲ್ಲ 5 round ಇರ್ತವೆ, 4th round 4 round ಇರ್ತವೆ. ನಾನ್ IT ಜಾಬ್ಸ್ಗೆ 2 or 3 ಇರ್ತವೆ. ಸೊ ಮಿನಿಮಮ್ ನಿಮಗೆ HR ರೌಂಡ್ ಅಲ್ಲಿ ಜನರಲ್ ಚೆಕಪ್ ಆಗುತ್ತೆ, ವರ್ಷನ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ನಿಮ್ದು ಯಾವ ತರ ಮಾತಾಡ್ತಾರೆ, ಕ್ಲಿಯರೆನ್ಸ್ ಚೆಕ್ ಮಾಡ್ತಾರೆ, ನಿಮ್ದು ವಾಯ್ಸ್ ಕ್ಲಿಯರ್ ಯಾವ ತರ ಇದೆ ಅಂಡ್ ಪ್ರೊನೌನ್ಸಿಯೇಷನ್, ಆಮೇಲೆ ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಕ್ಲೈಂಟ್ ರೌಂಡ್ ಇರುತ್ತೆ, ವಿಡಿಯೋ ಕಾಲ್ ಆದ್ರೂ ಆಗ್ಬೋದು. ವಿಡಿಯೋ ಕಾಲ್ ಮುಖಾಂತರ ನಿಮ್ದು ಚೆಕ್ ಮಾಡ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ. ನೆಕ್ಸ್ಟ್ ಕಂಪ್ನಿ ಬಗ್ಗೆ ಕೇಳ್ಬೋದು. ಅದ ಕಂಪ್ನಿ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಆದ್ರೂ ಕೂಡ ನಡೆಯುತ್ತೆ. PUC, ಡಿಪ್ಲೊಮಾ, ಎನಿ ಡಿಗ್ರಿ ಆದ್ರೂ ಕೂಡ ಈ ಜಾಬ್ಗೆ ಅಪ್ಲೈ ಮಾಡಬಹುದು, ವರ್ಕ್ ಫ್ರಮ್ ಹೋಮ್ ಜಾಬ್ಗೆ. ಸೊ ನೆಕ್ಸ್ಟ್ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಶನ್ ಸ್ಕಿಲ್. ಹೌದಾ? ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕು. ಇಂಗ್ಲಿಷ್, ನೀವು ಥ್ರೂ ಔಟ್ ದಿ ಗ್ಲೋಬ್ ವರ್ಕ್ ಮಾಡ್ತಾರೆ ಇಂಗ್ಲಿಷ್ ಬೇಕು, ಇಂಡಿಯಾದಲ್ಲಿ ವರ್ಕ್ ಮಾಡ್ತಾರೆ ಇಂಗ್ಲಿಷ್, ಹಿಂದಿ ಎರಡೂ ಬೇಕು. ಸೊ ನೆಕ್ಸ್ಟ್ ಕಸ್ಟಮರ್ಸ್ ಓರಿಯೆಂಟೇಷನ್ ನೀಟಾಗಿ ಕಲ್ಕೊಳ್ಳಿ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು ಅಂಡ್ ರೆಡಿ ಟು ವರ್ಕ್ ವಿತ್ 24/7 ಶಿಫ್ಟ್ ಅಲ್ಲಿ ವರ್ಕ್ ಮಾಡಕ್ಕೆ ನೀವು ರೆಡಿ ಇರಬೇಕು. 3 ಶಿಫ್ಟ್ ಬರ್ತವೆ, ಮಾರ್ನಿಂಗು, ಆಫ್ಟರ್ನೂನ್, ನೈಟ್ ಶಿಫ್ಟ್ ಈ ತರ ಇರ್ತವೆ. US ಅಲ್ಲ, ಇದು ಫಿಲಿಪೈನಿಯಸ್ ಬೇಸ್ಡ್ ಕಂಪ್ನಿ. ಕಂಪ್ಯೂಟರ್ ಸ್ಕಿಲ್ ಅಂತ ಇರಲೇಬೇಕು. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇದ್ರ ಬಗ್ಗೆ ನಾಲೆಜ್ ತಗೊಳ್ಳಿ. ವರ್ಕ್ ಡಿಸ್ಕ್ರಿಪ್ಷನ್ ಏನಪ್ಪ ಅಂದ್ರೆ ನೋ ಟಾರ್ಗೆಟೆಡ್ ಕಾಲ್ಸ್. ಯಾವುದೇ ನಿಮಗೆ ಟಾರ್ಗೆಟೆಡ್ ಕಾಲ್ಸ್ ಇರಲ್ಲ. ಕಸ್ಟಮರ್ ಕಾಲ್ಸ್ ಮತ್ತು ಚಾಟ್ ಸಪೋರ್ಟ್ ಮಾಡಬೇಕು. ಹೌದಾ? ಸೊ ಅವ್ರದ್ದು ಏನಾದ್ರು ಕಸ್ಟಮರ್ ಕ್ವೆರೀಸ್ ಇದ್ರೆ ಸಾಲ್ವ್ ಮಾಡಬೇಕು. ನೀವು ವಾಟ್ಸಪ್ ಮುಖಾಂತರ ಸಾಲ್ವ್ ಮಾಡಿ, ಇಲ್ಲಪ್ಪ ಅಂದ್ರೆ ಅವ್ರದ್ದು ಪರ್ಸನಲ್ ಚಾಟ್ ಇರುತ್ತೆ ಕಂಪ್ನಿದು, ಅದ್ರ ಮುಖಾಂತರ ಚಾಟ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನೀವು ಕಾಲ್ ಮಾಡಿ ಕೂಡ ಅವರಿಗೆ ರೆಸ್ಪಾನ್ಸ್ ಮಾಡ್ಬೋದು. ನೆಕ್ಸ್ಟ್ ಸಾಲ್ವಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಸರ್ವಿಸ್ ಇನ್ಫಾರ್ಮೇಶನ್ ಟು ಕಸ್ಟಮರ್. ಇವರು ಕಂಪ್ನಿ ಬಗ್ಗೆ ಅವ್ರು ಟ್ರೈನಿಂಗ್ ಕೊಡ್ತಾರೆ, ನಿಮ್ಗೆ ಟ್ರೈನಿಂಗ್ ಕೊಟ್ಟೆ ತಗೊಳ್ಳೋದು. ಅವಾಗ ನಿಮ್ಗೆ ಯಾವ ತರ ಕಂಪ್ನಿ ಜಾಯ್ನ್ ಆಗಿರ್ತಾರ ಆ ಕಂಪ್ನಿಲಿ ಏನು ವರ್ಕ್ ಇರುತ್ತೆ ಅದನ್ನ ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನೆಕ್ಸ್ಟ್ 6 days ವರ್ಕ್ ಇರುತ್ತೆ, 1 day ಆಫ್ ಇರುತ್ತೆ. ಆಮೇಲೆ ರಿಕ್ವೈರ್ಮೆಂಟ್ ಟು ವರ್ಕ್, ನಿಮ್ಗೆ ವರ್ಕ್ ಮಾಡ್ಲಿಕ್ಕೆ ಏನೇನು ಬೇಕಪ್ಪ ಅಂದ್ರೆ ಲ್ಯಾಪ್ಟಾಪ್ ಇರಬೇಕು, ಇಲ್ಲ ಡೆಸ್ಕ್ಟಾಪ್ ಇರಬೇಕು, ಇಲ್ಲ ಹೆಡ್ಸೆಟ್, ನೆಟ್ ಕನೆಕ್ಷನ್ ಅಷ್ಟು ಕಂಪಲ್ಸರಿ ಬೇಕೇ ಬೇಕು. ಲ್ಯಾಪ್ಟಾಪ್ ಇದ್ರೂ ನಡೆಯುತ್ತೆ, ಡೆಸ್ಕ್ಟಾಪ್ ಇದ್ರೂ ನಡೆಯುತ್ತೆ, ಹೆಡ್ಸೆಟ್ ಇದ್ದು ಕಂಪಲ್ಸರಿ ಬೇಕು, ನೆಟ್ ಕನೆಕ್ಷನ್ ಬೇಕು. ಸಮ್ಟೈಮ್ಸ್ ಕಂಪ್ನಿ ವಿಲ್ ಪ್ರೊವೈಡ್. ಹೌದಾ? ಸೊ ನಿಮ್ಗೆ ಏನಾದ್ರು ಇಲ್ಲ ಅಂದ್ರೆ ನೀವು ಕಂಪ್ನಿಯಲ್ಲಿ ನೀವು ಯಾರು ರಿಕ್ರೂಟ್ಮೆಂಟ್ ಆಗಿರುತ್ತಲ್ಲ ಅವ್ರ ಕಡೆ ನೀವು HR ಹತ್ರ ಕೇಳಬೇಕು, ನನ್ನ ಹತ್ರ ಇಲ್ಲಪ್ಪ ನಮ್ಗೆ ಕೊಡ್ತೀರಾ ಅಂತೇಳಿ. ಅವ್ರು ನಿಮ್ಗೆ ಸ್ಯಾಲ್ರಿ ಡಿಡಕ್ಟು ಮಾಡ್ಬೋದು, ಇಲ್ಲಪ್ಪ ನಿಮಗೆ ಕಂಪ್ನಿ ಜಾಯ್ನ್ ಆಗಿದ್ದೀರಾ ಅಂತೇಳಿ ಕೊಡ್ಬೋದು. ಯಾವ್ದು ಬೇಕಾದ್ರೂ ಆಪ್ಷನ್ ಇರುತ್ತೆ. ಹೌದಾ? ಕೆರಿಯರ್ ಗ್ರೋತ್ ಅಂತ ಬಂದ್ರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಜಾಯ್ನ್ ಆದ್ರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗ್ಬೋದು,
ಆಮೇಲೆ ಟ್ರೈನರ್ ಆಗ್ಬೋದು, ಕ್ವಾಲಿಟಿ ಅನಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು. ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಇದ್ರ ಲಿಂಕ್ ನಮ್ದು ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ನೀವು ಅಲ್ಲಿ ಜಾಯ್ನ್ ಆದರೆ ಇದ್ರ ಲಿಂಕ್ ಸಿಗುತ್ತೆ. ಎರಡು ಥರ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ. ವೇಟ್ ಮಾಡಿ ಎಂಡ್ ತನಕ ನೋಡಿ. ಸೊ ಬೆನಿಫಿಟ್ಸ್ ಅಂತ ಬಂದ್ರೆ ನಿಮ್ಗೆ ಹೆಲ್ತ್ ಇನ್ಸೂರೆನ್ಸ್ ಸಿಗುತ್ತೆ, ಫ್ಲೆಕ್ಸಿಬಲ್ ಟೈಮ್ ವರ್ಕ್ ಇರುತ್ತೆ, ಆ್ಯಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್, 5,000 ಎಕ್ಸ್ಟ್ರಾ ಕೆರಿಯರ್ ಗ್ರೋತ್. ಹೌದಾ, ಏನಾದರೂ ಕೆರಿಯರ್ ಗ್ರೋತ್ ಮಾಡ್ಕೋತಾರೆ 5,000 rupees ಮಂತ್ಲಿ ನಿಮಗೆ ಸ್ಟೈಫಂಡ್ ಥರ ಕೊಡ್ತಾರೆ. ಸೊ ನೆಕ್ಸ್ಟ್ ಸಿಕ್ ಲೀವ್ 12 ಲೀವ್ ಇರುತ್ತೆ. ಆಮೇಲೆ ವೊಕೇಶನಲ್ ಲೀವ್ 10 ಇರುತ್ತೆ, ಕ್ಯಾಶುವಲ್ ಲೀವ್ 8 ಇರುತ್ತೆ, ಆಮೇಲೆ ಫ್ಯಾಮಿಲಿ ಇನ್ಸೂರೆನ್ಸ್ ಕೂಡ ಇರುತ್ತೆ. ಸೊ ನಿಮಗೆ ರೆಸ್ಯೂಮ್ ಸೆಂಡ್ ಮಾಡುವಾಗ, ಅವ್ರಿಗೆ ಅಪ್ಲೈ ಮಾಡುವಾಗ ಸಬ್ಜೆಕ್ಟ್ ಹಾಕಿ ಮೇಲ್ಗಡೆ ಮೇಲಲ್ಲಿ ನೆಕ್ಸ್ಟ್ ಹಲೋ ಸರ್ ಆರ್ ಮ್ಯಾಮ್, ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಪೋಸ್ಟ್. ನಮಗೆ ಯಾವ ಪೋಸ್ಟಿಗೆ ಜಾಯಿನ್ ಆಗ್ತದೆ ಆ ಜಾಯಿನ್, ರೋಲ್ ಆ್ಯಟ್ ಕಂಪ್ನಿ ನೇಮ್, ಆ ಕಂಪ್ನಿ ನೇಮ್ ಹಾಕಿ, ಪ್ಲೇಸ್ ನೇಮ್ ಯಾವುದಂತ ಹಾಕಿ, ಇಂಡಿಯಾ ಅಂತ ಹಾಕಿ, ಪ್ಲೀಸ್ ಫೈಂಡ್ ಮೈ ಅಟ್ಯಾಚ್ಡ್ ರೆಸ್ಯೂಮ್. ಹೌದಾ, ಸೊ ನಿಮ್ದು ರೆಸ್ಯೂಮ್ ಅಲ್ಲಿ ಕೆಳಗಡೆ ಅಟ್ಯಾಚ್ ಮಾಡಿ ಫೈಲ್ಗೆ ಲಿಂಕ್ ಮಾಡಿ ಹಾಕಿ ಸೆಂಡ್ ಮಾಡಿ. ಸೊ ಇಷ್ಟು ಇದನ್ನ ಯಾವ ಥರ ಅಪ್ಲೈ ಮಾಡ್ಬೇಕಂತ ತೋರಿಸ್ತೀನಿ, ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ನೋಡಿದ್ರಲ್ಲ ಔಟ್ಸೋರ್ಸ್ಡ್ ಅಂತ ಅವ್ರ ಕಂಪ್ನಿ ವೆಬ್ಸೈಟು. ಸೊ ಇಲ್ಲಿ ಬಂದಾಗ ನಿಮ್ಗೆ ಏನಾಗುತ್ತೆ, ಅವ್ರು ಫುಲ್ ಬೇಕಾದ್ರೆ ನೀವು ಇಲ್ಲ ಓದ್ಕೋಬೋದು, ಏನೇನಿದೆ ಎಲ್ಲ ಕಡೆ ಎಷ್ಟೆಷ್ಟು ಬ್ರಾಂಚಸ್ ಇದಾವೆ, ಥ್ರೂಔಟ್ ದಿ ವರ್ಲ್ಡ್ ಅವರು ಬ್ರಾಂಚಸ್ ಇದಾವೆ. ಸೊ ಇಲ್ಲಿ ಬೇಕಾದ್ರೆ ನೀವು ಜಸ್ಟ್ ಅಪ್ಲೈ ಮಾಡೋದಾದ್ರೆ ಇಲ್ಲಿ ನ್ಯೂ ಜಾಬ್ಸ್ ಅಂತ ಬರುತ್ತೆ. ಹೌದಾ, ಸೊ ಕ್ಯಾರಿಯರ್ ಆ್ಯಂಡ್ ಓಪನಿಂಗ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸರ್ವರ್ ಬಿಸಿ ಇದೆ, ಸ್ವಲ್ಪ ನಿಧಾನಕ್ಕೆ ಓಪನ್ ಆಗ್ತಿದೆ. ಸೊ ವೇಟ್ ಮಾಡಿ ತೋರಿಸ್ತೀನಿ. ಸೊ ಏನೋ ಫಸ್ಟ್ ಟೈಮ್ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನಮಗೆ ನೆಕ್ಸ್ಟ್ ವಿಡಿಯೋ ಒಂದು ಮಾಡಲಿಕ್ಕೆ ಒಂದು ಮೋಟಿವೇಶನ್. ಕೆಳಗಡೆ ಲಿಂಕಲ್ಲಿ ನಿಮ್ಮದೇ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಆಗುತ್ತೋ ಅದರಲ್ಲಿ ಜಾಯ್ನ್ ಆಗಿ ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಸೊ ಈ ಸರ್ವರ್ ಬಿಜಿ ಇದೆ ಸ್ವಲ್ಪ, ಸೊ ವೇಟ್ ಮಾಡಿ ನೋಡೋಣ. ನಿಧಾನಕ್ಕೆ ಓಪನ್ ಆಗ್ತಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಥರ ಓಪನ್ ಆಗ್ಬಿಟ್ರೆ ಕೆಳಗಡೆ ಇಲ್ಲಿದೆ ನೋಡಿ, ನಿಮ್ಗೆ ಬೇರೆ ಬೇರೆ ಜಾಬ್ಸ್ ಇದಾವೆ. ಇಲ್ಲಿ ಏನು ಮಾಡ್ಬೇಕು, ನೀವು ಕಸ್ಟಮರ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಕಸ್ಟಮರ್ ಸರ್ವಿಸಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸರ್ವರ್ ತುಂಬ ಸ್ಲೋ ಇದೆ. ಎಲ್ಲ ಥರ ಜಾಬ್ ಇರ್ತವೆ, IT ನಾನ್ IT ಎಲ್ಲ ಪ್ರತಿಯೊಂದು ಇರ್ತವೆ, ನೀವು ಅಪ್ಲೈ ಮಾಡ್ಕೋಬೋದು. ಸೊ ನಿಮಗೆ ಅದು ವರ್ಕ್ ಫ್ರಮ್ ಹೋಮ್ ಲಿಂಕು ಕೂಡ ನಿಮ್ಗೆ ಹಾಕಿರ್ತೀನಿ, ಡೈರೆಕ್ಟ್ ಲಿಂಕ್ ಹಾಕ್ತೀನಿ. ಯಾಕಂದ್ರೆ ನಿಮ್ಗೆ ಇದು ಓಪನ್ ಆಗುತ್ತೆ, ಒಂದ್ಸಲ ಸರ್ವರ್ ಬಿಸಿ ಇರುತ್ತೆ, ಅದು ಕೂಡ ಸರ್ವರ್ ಬಿಸಿ ಬರುತ್ತೆ, ಯಾಕಂದ್ರೆ ಎಲ್ಲರೂ ಅಪ್ಲೈ ಮಾಡ್ತಿರ್ತಾರಲ್ವ. ಸೊ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ. ನೈಟು ಈ ಟೈಮಲ್ಲಿ ಒಂದು 11 ಗಂಟೆ ಸುಮಾರು ಟ್ರೈ ಮಾಡಿ, ಓಪನ್ ಆಗುತ್ತೆ. ಯಾಕಂದ್ರೆ ಸರ್ವರ್ ಮಾರ್ನಿಂಗ್ ಟೈಮ್ ಎಲ್ಲ ಅಪ್ಲೈ ಮಾಡ್ತಿರ್ತಾರಲ್ವ, ಸೊ ಸರ್ವರ್ ಬಿಸಿ ಇರುತ್ತೆ. ಸೊ ಅದರಿಂದ ನೈಟ್ ಟೈಮಲ್ಲಿ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸರ್ವರ್ ಅಷ್ಟೊಂದು ಬಿಸಿ ಬರಲ್ಲ. ನೋಡಿ ಇಲ್ಲಿ ಕಾಣ್ತಿದಿಲ್ವ, ರಿಮೋಟ್ ಮೆಂಬರ್ ಸರ್ವಿಸಸ್ ಸ್ಪೆಷಲಿಸ್ಟ್. ಹೌದಾ, ರಿಮೋಟ್ ಅಂದ್ರೆ ಏನು, ವರ್ಕ್ ಫ್ರಮ್ ಹೋಮ್ ಜಾಬು, ಇಲ್ಲೂ ಹೋಮ್ ಬೇಸ್ಡ್ ಜಾಬು. ಸೊ ಯಾವ್ದು ಬೇಕಲ್ಲ ನೀವು ಅದನ್ನ ಅಪ್ಲೈ ಮಾಡ್ಕೋಬೋದು. ಇದು ಕೂಡ ಹೋಮ್ ಬೇಸ್ಡ್ ಜಾಬೇ, ಪ್ರತಿಯೊಂದು ಹೋಮ್ ಬೇಸ್ಡ್ ಜಾಬ್ ಇದಾವೆ. ಸೊ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಒಂದು ಒಳ್ಳೆ ಅವಕಾಶ, ನಿಮ್ಗೆ ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಏನು ಅವರೇ ಹೇಳಿದ್ದಾರೆ, ಅವರು ಆ ವೆಬ್ಸೈಟಲ್ಲಿ, ಈ ವೆಬ್ಸೈಟಲ್ಲಿ ಹೇಳೋ ಸ್ಯಾಲ್ರಿ $20,000 ಸ್ಟಾರ್ಟಿಂಗ್ ಅಂತೇಳಿ. ಸೊ ಅದು ಔಟ್ ಆಫ್ ಕಂಟ್ರಿಲಿ ಇದ್ರೂ ಇರ್ಬೋದು, ಯಾಕಂದ್ರೆ ಇಂಡಿಯಾದಲ್ಲಿ ಅಷ್ಟೊಂದು ಕೊಡಲ್ಲ. ಸೊ ನಿಮ್ಗೆ ಮಿನಿಮಮ್ ಇಂಡಿಯಾದಲ್ಲಿ ಆದರೆ ಒಂದು 35-40 ಅಂತೂ ಸಿಗುತ್ತೆ ಜಾಬ್ ಆದರೆ. ಸೊ ಅದರಿಂದ ಟ್ರೈ ಮಾಡಿ, ಒಳ್ಳೆ ಅವಕಾಶ ಇದೆ, ಎಲ್ಲದಕ್ಕೂ ಅಪ್ಲೈ ಮಾಡಿ. ಅಷ್ಟು ವರ್ಕ್ ಫ್ರಮ್ ಹೋಮ್ ಏನೇನಿದಾವಲ್ಲ ಅಷ್ಟಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡ್ಕೊಂಡು ವರ್ಕ್ ಮಾಡೋಕ್ಕೆ ಸಿಕ್ಕರೆ ಜಾಬ್ನ ವರ್ಕ್ ಮಾಡಿ. ಸೊ ಎಲ್ಲ ಹೋಮ್ ಬೇಸ್ಡ್ ಜಾಬ್ ಇದಾವೆ ಒಂದಷ್ಟು. ಸೊ ಯಾರು ಅಪ್ಲೈ ಮಾಡ್ತಾರೋ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಬೇಕಪ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಥರ ಬಂತು ಫೀಲ್ಡ್. ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲು, ಮೊಬೈಲ್ ನಂಬರು, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸು ಲೆಸ್ ದೆನ್ 1 year ಹಾಕಿ, ಫ್ರೆಶರ್ ಆಗಿದ್ರೆ. ಸೊ ಹಾಕ್ಬಿಟ್ಟು ಇಲ್ಲಿ ನೀವಾಗ ಇಮಿಡಿಯೇಟ್ ಅಂದ್ಕೊಡಿ. ಆಮೇಲೆ ನಿಮ್ಮದು ಅಪ್ಡೇಟ್ನ ಇಲ್ಲಿ ರೆಸ್ಯೂಮ್ನ ಫೈಲ್ನ ಚೂಸ್ ಮಾಡಿಬಿಟ್ಟು ನೀವು ರೆಸ್ಯೂಮ್ನ ಅಪ್ಲೈ ಮಾಡಿ. ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂದ್ಕೊಡಿ. ಹೌದಾ, ರೆಸ್ಯೂಮ್ನ ಕರೆಕ್ಟಾಗಿ ನಿಮ್ಮದು ಜಾಬಿಗೆ ತಕ್ಕಂಗೆ ಅಪ್ಲೈ ಮಾಡ್ಕೊಳ್ಳಿ. ಯಾವ ಜಾಬ್ಗೆ ಅಪ್ಲೈ ಮಾಡ್ತೀರೋ ಆ ಜಾಬ್ದು ತಕ್ಕಂಗೆ ರೆಸ್ಯೂಮ್ ಇರಲಿ. ಆಮೇಲೆ ಸಬ್ಮಿಟ್ ಅಂತ ಅಪ್ಲಿಕೇಶನ್ ಕೊಡಿ. ಸೊ ವಾಪಸ್ ರಿಟರ್ನ್ 1 month ಅಥವಾ 2 months ಒಳಗಡೆ ಕಾಲ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇದೇ ಥರ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಜೆನ್ಯೂನ್ ಆಗಿರುತ್ತೆ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.